ಈ ಮಠಕ್ಕೆ ಒಬ್ಬ ಮಹಾಪುರುಷರ ಆಗಮನ ಆಗಿದೆ. ಅದು ನಮ್ಮ ಅರಿವಿಗೆ ಬರಲೇ ಇಲ್ಲ. ಗುರುಗಳೇ, ಗುರುಗಳೇ, ನಿಮ್ಮ ಅಮೃತವಾಣಿ ನನಗೆ ಕೇಳಿಸಿದಾಗಾಯಿತು. ಇದು ನನ್ನ ಭ್ರಮೆಯೋ ಅಥವಾ ನನ್ನ ಕನಸು? ಇಲ್ಲ, ನೀವು ನನ್ನ ಮೇಲಿಟ್ಟಿರುವ ಅಭಿಮಾನವೋ ತಿಳಿತಿಲ್ಲ. ಎಲ್ಲಿದ್ದೀರಿ ಗುರುಗಳೇ, ಎಲ್ಲಿದ್ದೀರಿ? ಗುರುಗಳೇ, 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 ನಿಮ್ಮ ಅಗಲಿಕೆಯಿಂದ ನಮಗೆ ಅನಾಥ ಪ್ರಜ್ಞೆ ಕಾಡ್ತಾ ಇದೆ. ದಯಮಾಡಿ ನಿಮ್ಮ ದರ್ಶನದ ಭಾಗ್ಯ ನೀಡಿ ಗುರುಗಳೇ, ಗುರುಗಳೇ. ಗುರುಭ್ಯೋ ನಮಃ, ಗುರುಭ್ಯೋ ನಮಃ, ಗುರುಭ್ಯೋ ನಮಃ. ಸುಧೀಂದ್ರರೇ, ಗುರುಗಳೇ, ಶ್ರೀಹರಿ, ನಾನೆಷ್ಟು ಧನ್ಯ. ನಿಮ್ಮ ದರ್ಶನದ ಭಾಗ್ಯದಿಂದ ನನ್ನ ಕಣ್ಣುಗಳು ಪುನೀತವಾದವು. ಸುಧೀಂದ್ರರೇ, ಏಕೆ ಇಷ್ಟು ಚಡಪಡಿಸುತ್ತಿದ್ದೀರಿ? ಏಕೆಷ್ಟು ಗೊಂದಲದಲ್ಲಿದ್ದೀರಿ? ನೀವು ನಮ್ಮನ್ನು ಇಷ್ಟು ಬೇಗ ಅಗಲ್ತೀರಾ ಅಂತ ನಾನು ಭಾವಿಸಿರಲಿಲ್ಲ ಗುರುಗಳೇ. ನೀವಿಲ್ಲದ ಆ ಪೀಠವನ್ನು ನೋಡಲಿಕ್ಕೆ ನನ್ನ ಕೈಲಿ ಸಾಧ್ಯವಾಗ್ತಿಲ್ಲ ಗುರುಗಳೇ. ಸುಧೀಂದ್ರರೇ, ಎಲ್ಲವನ್ನೂ ತಿಳಿದು ಸಾಮಾನ್ಯ ಭಕ್ತರ ಹಾಗೆ ಭಾವುಕರಾದರೆ ಹೇಗೆ ಹೇಳಿ? ಹುಟ್ಟು ಸಾವು ಇದ್ದದ್ದೇ ಅಲ್ಲವೇ? ಪುನರಪಿ ಜನನಂ ಪುನರಪಿ ಮರಣ. ಗುರುಗಳೇ, ನೀವು ಮತ್ತಷ್ಟು ಕಾಲ ನಮ್ಮ ಜೊತೆ ಇರಬೇಕಾಗಿತ್ತು. ನಮಗೆ ನಿಮ್ಮ ಮಾರ್ಗದರ್ಶನದ ಅಗತ್ಯವಿತ್ತು. ನೀವಿಲ್ಲದ ಈ ಮಠ ಅನಾಥವಾಗಿದೆ ಗುರುಗಳೇ. ಸುಧೀಂದ್ರರೇ, ಭಾವುಕರಾಗಬೇಡಿ. ನಾವು ಬಾಲ ಸನ್ಯಾಸಿಯಾಗಿ ದ್ವೈತ ಸಿದ್ಧಾಂತದ ಮೂಲಕ ಭಗವಂತನ ಸೇವೆ ಮಾಡುತ್ತಾ ಸಾರ್ಥಕ ಜೀವನ ನಡೆಸುವಲ್ಲಿ ಶ್ರಮಿಸಿದ್ದೀವಿ. ನಮ್ಮ ದಿನಗಳು ಮುಗಿದ ನಂತರ ಮೂಲರಾಮ ನಮ್ಮನ್ನು ಕರೆಸಿಕೊಂಡಿದ್ದಾನೆ. ಆದರೂ ನಿಮ್ಮ ಅಗಲಿಕೆ ಅನಿರೀಕ್ಷಿತ ಗುರುಗಳೇ. ಸದಾ ನಿಮ್ಮ ಮಾರ್ಗದರ್ಶನದಲ್ಲಿ ನಡೆದ ನಮಗೆ ನಿಮ್ಮ ಅಗಲಿಕೆಯಿಂದ ದಿಕ್ಕೇ ತೋಚದಾಗ ಆಗ್ತಾ ಇದೆ. ಹಣ್ಣೆಲೆ ಉದರಲೇಬೇಕಲ್ಲವೇ? ಕೆಲಸ ಮುಗಿದ ಮೇಲೆ ಹೊರಡಲೇಬೇಕಲ್ಲವೇ? ನಾವು ಬಂದ ಕೆಲಸ ಮುಗೀತು. ಮೂಲರಾಮ ಕರೆಸಿಕೊಂಡ. ಎಲ್ಲವನ್ನೂ ತಿಳಿದಿರುವ ಅಪರೋಕ್ಷ ಜ್ಞಾನಿಗಳು ನೀವು ನಮ್ಮದೇ ಚಿಂತೆಯಲ್ಲಿ ಇರಬಾರದು. ಹಳೆಯ ನೀರು ತೆರವುಕೊಂಡು ಹೊಸ ನೀರು ಬರಲೇಬೇಕು. ಇದೇ ಸೃಷ್ಟಿಯ ನಿಯಮ. ಈ ಪೀಠದ ಹಿನ್ನೆಲೆಯನ್ನು ಒಮ್ಮೆ ಯೋಚನೆ ಮಾಡಿ. ಆಚಾರ್ಯ ಮಧ್ವರಿಂದ ಆರಂಭವಾದ ಈ ಪರಂಪರೆ ಶ್ರೀ ಜಯರಾಜ, ಶ್ರೀ ಶ್ರೀಪಾದರಾಜ ಆಚಾರ್ಯ, ವ್ಯಾಸರಾಯರೇ ಮುಂತಾದ ಮಹನೀಯರು ಹಾಕಿಕೊಟ್ಟ ದಾರಿಯಲ್ಲಿ ನಡೆದು ಅವರ ಜ್ಞಾನ, ತ್ಯಾಗ, ಸೇವೆಗಳಿಂದ ದ್ವೈತ ಮತದ ಬೆಳಕನ್ನು ಜಗತ್ತಿಗೆ ನೀಡುತ್ತಾ ಬಂದಿದೆ. ನಂಬಿದ ಭಕ್ತರನ್ನು ಅಜ್ಞಾನದಿಂದ ಸುಜ್ಞಾನದ ಕಡೆ ಕರೆದೊಯ್ಯುವ ಕೆಲಸವನ್ನು ನಿರಂತರವಾಗಿ ಮಾಡುತ್ತಾ ಬಂದಿದೆ. ನೀವಾದರೂ ಅಷ್ಟೆ. ಆ ಕರ್ತವ್ಯವನ್ನು ನಿರ್ವಹಿಸಲೇಬೇಕು. ಆ ಗುರುತರವಾದ ಜವಾಬ್ದಾರಿ ನಿಮ್ಮ ಮೇಲಿದೆ. ಇದನ್ನು ನೀವು ಎಂದಿಗೂ ಮರೆಯಬಾರದು. ಈಗ ನನ್ನಿಂದಾಗಬೇಕಾಗಿರುವ ಕಾರ್ಯಗಳ ಬಗ್ಗೆ ತಿಳಿಸಿ ಗುರುಗಳೇ. ಅದನ್ನು ಶಿರಸಾವಹಿಸಿ ಪಾಲಿಸುತ್ತೇನೆ. ಈಗ ನನಗೆ ನಿಮ್ಮ ಮಾರ್ಗದರ್ಶನದ ಅಗತ್ಯವಿದೆ. ನಮ್ಮ ಮೇಲಿನ ಅತಿಯಾದ ಭಕ್ತಿಯಿಂದ ನೀವು
ಶ್ರೀಮಠದ ಪೀಠದ ಮೇಲೆ ಕೂರದೆ ಹಾಗೆಯೇ ಉಳಿಸಿ ಕರ್ತವ್ಯ ನಿರ್ವಹಿಸುತ್ತಿದ್ದೀರಿ. ಅದು ಆಗದು. ನೀವು ಈ ಪರಮಹಂಸ ಪೀಠಾರೋಹಣವನ್ನು ಮಾಡಿ ನಮ್ಮ ಪರಂಪರೆಯನ್ನು ಬೆಳಗಿಸಬೇಕು. ಇದು ನಿಮ್ಮ ಹಕ್ಕು, ನಮ್ಮ ಆಶಯ, ಆಗ್ರಹವೂ ಕೂಡ. ಗುರುಗಳೇ, ತಮ್ಮಂಥ ಮಹಾನ್ ಪುರುಷರು ಏರಿದ ಈ ಪೀಠಕ್ಕೆ ನಾವೇ, ಅದು ಸಾಧ್ಯವಿಲ್ಲ. ಸುಧೀಂದ್ರರೇ, ಪೀಠ ಎನ್ನುವುದು ಪದವಿಯಲ್ಲ, ಅದು ಒಂದು ಜವಾಬ್ದಾರಿ, ಕರ್ತವ್ಯ. ಈಗ ನಿಮ್ಮ ಕಾಲ ಪ್ರಾರಂಭ ಆಗ್ತಾ ಇದೆ. ಈಗ ನೀವೇ ಇದನ್ನು ಮುನ್ನಡೆಸಬೇಕು. ಮುಂದೊಂದು ದಿನ ನಿಮ್ಮ ಶಿಷ್ಯನ ಕಾಲವು ಪ್ರಾರಂಭ ಆಗುತ್ತೆ. ನಿಮ್ಮ ಶಿಷ್ಯನಿಂದ ದ್ವೈತ ಸಿದ್ಧಾಂತದ ಸುವರ್ಣ ಯುಗ ಆರಂಭ ಆಗುತ್ತೆ. ಸುಧೀಂದ್ರರೇ, ವೆಂಕಟನಾಥ ಸಾಧಾರಣ ವ್ಯಕ್ತಿಯಲ್ಲ. ಶ್ರೀ ಮಹಾವಿಷ್ಣುವಿನ ಅಂಶದಿಂದ ಶಂಕುಕರ್ಣನಾಗಿ ಹುಟ್ಟಿ ಪ್ರಹ್ಲಾದ ರಾಜರಾಗಿ ಜನ್ಮ ತಳೆದು ಮಹಾವಿಷ್ಣುವಿನ ಮಹಿಮೆಯನ್ನು ಜಗತ್ತಿಗೆ ಸಾರಿದವನು. ದ್ವಾಪರ ಯುಗದಲ್ಲಿ ಬಾಹ್ಲಿಕ ಮಹಾರಾಜನಾಗಿ ಹುಟ್ಟಿ ಶ್ರೇಷ್ಠ ಹರಿಭಕ್ತ ಎನಿಸಿಕೊಂಡವನು. ಕಲಿಯುಗದಲ್ಲಿ ಭಕ್ತರನ್ನು ಉದ್ಧರಿಸಲು ಶ್ರೀ ವ್ಯಾಸರಾಜರಾಗಿ ಹುಟ್ಟಿ ಜ್ಞಾನದ ಹೊಳೆಯನ್ನೇ ಹರಿಸಿದವನು. ಈಗ ಶ್ರೀನಿವಾಸನ ವರಪ್ರಸಾದದಿಂದ ವೆಂಕಟನಾಥನಾಗಿ ಹುಟ್ಟಿದ್ದಾನೆ. ಅವನ ಬೆಳವಣಿಗೆಯನ್ನು ನೀವು ಗಮನಿಸುತ್ತಿದ್ದೀರಿ. ಬೆಳೆಯುವ ಪೈರು ಮೊಳಕೆಯಲ್ಲಿ ಎಂಬಂತೆ ದಿನದಿಂದ ದಿನಕ್ಕೆ ಪ್ರವರ್ಧಮಾನಕ್ಕೆ ಬರುತ್ತಿದ್ದಾನೆ. ಮುಂದೊಂದು ದಿನ ಈ ಪೀಠದಲ್ಲಿ ಕುಳಿತು ಕಷ್ಟದಲ್ಲಿರುವವರ ಕಣ್ಣೀರನ್ನು ಒರೆಸುತ್ತಾನೆ, ನೊಂದವರಿಗೆ ನೆರವಾಗುತ್ತಾನೆ. ಕಲಿಯುಗದ ಕಲ್ಪತರು, ಕಾಮಧೇನು ಎಂದೇ ಪ್ರಖ್ಯಾತನಾಗುತ್ತಾನೆ. ಆ ದಿನಗಳನ್ನು ನೋಡುವ ಭಾಗ್ಯ ನಿಮ್ಮದಾಗುತ್ತದೆ. ನಮ್ಮ ಚಿಂತೆಯನ್ನು ಬಿಡಿ, ನಿಮ್ಮ ಜವಾಬ್ದಾರಿಯ ಕಡೆ ಗಮನ ಕೊಡಿ. ನಾಳೆ ಮೂಲರಾಮನ ಪೂಜೆ ನಂತರ ನೀವು ಶ್ರೀಮಠದ ಈ ಪೀಠದಲ್ಲಿ ಕುಳಿತು ಎಲ್ಲರನ್ನೂ ಆಶೀರ್ವದಿಸಬೇಕು. ಅಪ್ಪಣೆ ಗುರುಗಳೇ, ನಿಮ್ಮ ಮಾರ್ಗದರ್ಶನವೇ ನಮಗೆ ಶ್ರೀರಕ್ಷೆ. ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ. ಧನ್ಯೋಸ್ಮಿ, ಧನ್ಯೋಸ್ಮಿ ಗುರುಗಳೇ. ಶುಭವಾಗಲಿ.